ಎಲ್ಲರಿಗೂ ನಮಸ್ಕಾರ. ಈ ಒಂದು ನುಗ್ಗೆ ಸೊಪ್ಪಿನ ಉಪಯೋಗದಿಂದ ಹಲವಾರು ಪ್ರಯೋಜನಗಳಿವೆ. ರಕ್ತದೊತ್ತಡ ಕಡಿಮೆಯಾಗ್ತದೆ, ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಜಾಸ್ತಿಯಾಗುವುದು, ಕೂದಲು ಉದುರುವಿಕೆ ಕಡಿಮೆಯಾಗುವುದು. ಹೇಳ್ತಾ ಹೋದರೆ ಇದರ ಲಾಭಗಳು ತುಂಬಾ ಇದೆ ಈ ನಮ್ಮ ದೇಹಕ್ಕೆ. ಹಾಗಾಗಿ ಇದನ್ನು ಯಾವುದೇ ರೂಪದಲ್ಲಿ ನೀವು ತಗೋಬಹುದು. ಚಟ್ನಿ ಪುಡಿ ಇರ್ಬೋದು, ಜ್ಯೂಸ್ ಇರ್ಬೋದು, ಸಾಂಬಾರು ಇರ್ಬೋದು, ಈ ಥರ ದಾಲಾದರೂ ಮಾಡಿ ನೀವು ತಗೋಬಹುದು. ವಾರದಲ್ಲಿ ಅಥವಾ ತಿಂಗಳಲ್ಲಿ ಒಂದು ಸಲನಾದರೂ ಖಡಾಖಂಡಿತವಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇದನ್ನು ಸೇವನೆ ಮಾಡಲೇಬೇಕಾಗುತ್ತೆ. ಇದೇನು ಮಾರ್ಕೆಟಲ್ಲಿ ಇವಾಗ ಅವೈಲೇಬಲ್ ಇರುತ್ತೆ, ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ಸೊಪ್ಪನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ. ನಾನು ಕೂಡ ಸೂಪರ್ ಆಗಿರುವಂತಹ ಬೇಳೆಯನ್ನು ಇವತ್ತು ಮಾಡಿದ್ದೆ. ಚಪಾತಿ, ಅನ್ನ, ಮುದ್ದೆ ಏನಕ್ಕಾದರೂ ತಿನ್ಬೋದು. ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಅಥವಾ ಚಪಾತಿ ಒಟ್ಟಿಗೆ ತಿನ್ಬಹುದು. ಬನ್ನಿ, ನಾನು ಕೂಡ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಅದ್ಭುತ ಊಟ ಮಾಡಿದವರು ಏನು ಹಾಕಿದ್ರಿ ಗೊತ್ತನೇ ಸಿಗ್ತಾ ಇಲ್ಲ ನುಗ್ಗೆಕಾಯಿ ಸೊಪ್ಪು ಅನ್ನೋ ರೀತಿ ನಾನು ಈ ಒಂದು ದಾಲನ್ನು ಮಾಡಿದ್ದೆ. ಯಾವ ಥರ ಮಾಡಿದ್ದೆ ಅಂತ ನೋಡೋಣ. ಈ ಥರ ಬೇಳೆ ಕುದಿಯೆಲ್ಲ ಹಾಕಿದ್ದೆ. ತೊಗರಿ ಬೇಳೆ ಇದು ನಮ್ಮದು ಹೊಲದ್ದಿದು, ಹಾಗಾಗಿ ಸ್ವಲ್ಪ ಸಿಪ್ಪೆ ಥರ ಕಾಣ್ತಾ ಇದೆ. ಇದಕ್ಕೆ ಒಂದು ಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯನ್ನು ತೊಗೊಳ್ಳಿ. ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಚೂರು ಉಪ್ಪು ಹಾಕಿ ಇದನ್ನು ತರಿತರಿಯಾಗಿ ಮಿಕ್ಸರ್ ಮಾಡ್ಕೊಳ್ಳಿ. ಸಣ್ಣಾಗಿ ಬೇಡ, ಸ್ವಲ್ಪ ತರಿತರಿಯಾಗಿರಲಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಇದ್ದರೆ ಸೇರಿಸ್ಕೋಬಹುದು. ಈ ಥರ ಇದನ್ನು ಇವಾಗ ಎಣ್ಣೆ ಬಿಸಿ ಮಾಡಲು ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಚಟಪಟ ಅನ್ನಬೇಕಾಗುತ್ತೆ. ನಂತರ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅನ್ನಲ್ಲ, ಇದೆ ಆ ಒಂದು ಚಕ್ಕೆ ತುಣುಕನ್ನು ಹಾಕ್ಕೊಳ್ಳಿ ಅಷ್ಟೇ. ದಾಲ್ಚಿನ್ನಿ, ಬೇರೆ ಯಾವುದೇ ರೀತಿ ಮಸಾಲ ಬೇಡ ಇದಕ್ಕೆ. ಲಾಸ್ಟಿಗೆ ಸ್ವಲ್ಪ ಸಾಂಬಾರು ಮಸಾಲ ಬೇಕಿದ್ದರೆ ಹಾಕ್ಕೋಬೋದು. ಚಕ್ಕೆಯನ್ನು ಒಗ್ಗರಣೆಯಲ್ಲಿನೇ ಹಾಕ್ಕೊಳ್ಳಿ. ನಂತರ ಈ ಪೇಸ್ಟನ್ನು ಹಾಕ್ಕೊಳ್ಳಿ, ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು. ಅದು ಮೆಣಸಿನ್ಕಾಯಿ ತುಂಬಾ ಫ್ರೈ ಆಗಬೇಕಾಗತ್ತೆ. ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ ನಂತರ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ಳಿ. ಕರಿಬೇವು ಮತ್ತು ಈರುಳ್ಳಿಯನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಬಿಡಿಸಿಟ್ಟಂಥ ನುಗ್ಗೆ ಸೊಪ್ಪನ್ನು ಇವಾಗಲೇ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅಂದರೆ ಕಹಿ ವಾಸನೆ ಹೋಗುತ್ತೆ. ಅದು ಕಹಿ ಥರ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರು ಹಾಕೋದಕ್ಕೆ ಹೋಗಬೇಡಿ, ಹಾಗೇ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಟೇಸ್ಟಾಗಿ ಬಂದಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಅದು ಇಷ್ಟೊಂದು ಕಾಣಿಸ್ತಾ ಇದೆ, ಹಾಕುವಾಗ ಕರಗಿದ ನಂತರ ಈಟೇ ಕಾಣುತ್ತೆ. ಅದು ಸ್ವಲ್ಪನೇ ಎಣ್ಣೆಯಲ್ಲಿ ಹಾಕಿದ ಮೇಲೆ ಸ್ವಲ್ಪನೇ ಕಾಣುತ್ತೆ ಅದು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ, ಇವಾಗ ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ, ಸಕ್ಕರೆ ಹಾಕ್ಕೊಳ್ಳಿ ಚೂರು. ಸ್ವಲ್ಪ ಬೇಯಬೇಕದು, ಸ್ವಲ್ಪ ಮುಚ್ಚಿಡೋಣ. 1 ನಿಮಿಷ ಆದರೆ ಸಾಕು. ಈ ಥರ ಎಲ್ಲದೂ ಕೂಡ ಚೆನ್ನಾಗಿ ಬೇಯ್ದಿದೆ. ಇವಾಗ ಸ್ವಲ್ಪ ಹುಣಸೆ ರಸವನ್ನು ಹಾಕ್ಕೊಳ್ಳೋಣ ಹುಳಿಗಾಗಿ. ಟೊಮೆಟೊ ಬೇಡ ಇದಕ್ಕೆ, ಹುಣಸೆ ರಸನೇ ಹಾಕ್ಕೊಳ್ಳಿ. ಆನಂತರ ರೆಡಿಯಾದಂಥ ಬೇಳೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಅದೇನು ಬೇಳೆ ಕುದಿಸಿದ್ವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ತೊಗರಿ ಬೇಳೆ, ಹೆಸರು ಬೇಳೆ ಬೇಕಿದ್ದರೂ ಹಾಕ್ಕೋಬಹುದು ನೀವು. ಆದರೆ ಸ್ವಲ್ಪ ಇದಿರಬೇಕದು, ಅತಿಯಾಗಿ ಕುದ್ದಿರಬಾರ್ದು. ಅದು ಸ್ವಲ್ಪ ಗಟ್ಟಿ ಥರ ಇರಬೇಕು ಬೇಳೆ, ಆವಾಗಲೇ ಹಾಕ್ಕೊಳ್ಳಿ. ಅಂದರೆ ಉದುರು ಬೇಳೆ ಅಂತ ಮಾಡ್ತೀವಲ್ಲ ಆ ಥರ ಆಗುತ್ತೆ ಈ ಒಂದು ದಾಲು. ಹಿಟ್ಟಿಟ್ಟು ಥರ ಆಗಬಾರ್ದು ದಾಲು, ಸ್ವಲ್ಪ ಗಟ್ಟಿ ಥರ ಇರಲಿ. ಇವಾಗ ಸಾಂಬಾರು ಮಸಾಲ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಕೂಡ ಹಾಕ್ಕೋಬಹುದು. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ತೆಳ್ಳಗೆ ಮಾಡಬೇಡಿ ಇದನ್ನು. ಬೇಕಿತ್ತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿದರೆ ಆಯಿತು. 1-2-3 ನಿಮಿಷ ಬೇಯಿಸಿದರೆ ಆಯ್ತು. ಇದು ನುಗ್ಗೆ ಸೊಪ್ಪಿಂದ ಮಾಡಿದ್ದಂಥ ಯಾರಿಗೂ ಕಂಡುಹಿಡಿಯೋದಕ್ಕೇ ಆಗಲ್ಲ. ನೀವು ಕೂಡ ಅಂದ್ಕೊಂಡಿರಲ್ಲ, ಅಷ್ಟು ರುಚಿಕಟ್ಟಾಗಿ ಬರುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೀವು ಕೂಡ.